ಪ್ರಿಯ ಬಂಧುಗಳೇ, ಎಂದಿನಂತೆ ನಾವು ಇಂದಿನ ಹೊಸತೊಂದು ಅಧ್ಯಾಯದಲ್ಲಿ 1000 ಸಮಗಾರರನ್ನ ಮಾಯ ಮಾಡಿ ಬಾಗಿಲಿಲ್ಲದ ದೈವಸ್ಥಾನದಲ್ಲಿ ನೆಲೆ ನಿಂತ ಶ್ರೀ ಬಬ್ಬು ಸ್ವಾಮಿಯ ಕಾರಣಿಕದ ಕತೆ ಹಾಗೂ ಅಲ್ಲಿಯ ಕ್ಷೇತ್ರ ಪರಿಚಯ ಹಾಗೂ ಅತ್ಯದ್ಭುತ ಇತಿಹಾಸವನ್ನ ತಿಳಿಯುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಬನ್ನಿ. ಮಂಗಳೂರು ತಾಲೂಕು ಸುರತ್ಕಲ್ ಹೋಬಳಿಗೆ ಸೇರಿದ ಚೇಳೈರು ಎಂಬ ಪುಟ್ಟ ಗ್ರಾಮದಲ್ಲಿ ಸುಮಾರು 400 ವರ್ಷಗಳಷ್ಟು ಇತಿಹಾಸವುಳ್ಳ ಬಾಕಿಲದಾಂತಿ ಶ್ರೀ ಕೋರ್ದಬ್ಬು ದೈವಸ್ಥಾನ ಎಂಬ ಒಂದು ಕಾರಣಿಕದ ಕ್ಷೇತ್ರವಿದೆ. ಇಲ್ಲಿ ಶ್ರೀ ಕೋರ್ದಬ್ಬು, ಅಪ್ಪೆ ಜುಮಾದಿ ಬಂಟ, ತನಿಮಾನಿಗ ಹಾಗೂ ವರಾಹ ಮೂರ್ತಿ ಎಂಬ ಪಂಚಶಕ್ತಿಗಳು ನೆಲೆಯಾಗಿದೆ. ಅನಾದಿ ಕಾಲದಿಂದಲೂ ಈ ದೈವಸ್ಥಾನಕ್ಕೆ ಬಾಗಿಲೇ ಇರೋದಿಲ್ಲ. ಹಿಂದೆ ಒಂದು ಕಾಲದಲ್ಲಿ ಈ ದೈವಸ್ಥಾನದ ಭದ್ರತೆಗೋಸ್ಕರ ಹಿರಿಯರೊಬ್ಬರು ಒಂದು ಬಾಗಿಲನ್ನು ನಿರ್ಮಿಸ್ತಾರೆ. ಆದರೆ ಅದರ ಮರುದಿನವೇ ಬಾಗಿಲು ಸಂಪೂರ್ಣವಾಗಿ ಪುಡಿಯಾಗಿದೆ ಎಂಬುದು ಅಲ್ಲಿಯ ಅಂಬೋಣ. ಕಾರಣ ಹೀಗಿರಬಹುದು. ಇದಕ್ಕೆ ನೇರ ಸಂಬಂಧವಿರುವಂತಹ ಚೇಳೈರು ಗುತ್ತು ಮನೆತನದ ಆರಾಧ್ಯ ದೈವವಾದ ಶ್ರೀ ಜಾರಂದಾಯನ ಧರ್ಮ ಚಾವಡಿಗೂ ಇದುವರೆಗೂ ಬಾಗಿಲೇ ಇರೋದಿಲ್ಲ. ದಿನನಿತ್ಯ ಈ 2 ದೈವಗಳ ಮಾಯದ ಭೇಟಿ ನಡೆಯೋದರಿಂದ ಬಾಗಿಲು ಹಾಕಲು ಅವಕಾಶವಿಲ್ಲದಿರಬಹುದು ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಆದರೆ ಅಂದಿನಿಂದ ಇಂದಿನವರೆಗೂ ಈ ಸದಾ ತೆರೆದಿರುವ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತು ಕಳವಾದ ಅಥವಾ ಅನ್ಯರ ಪಾಲಾದ ಇತಿಹಾಸವೇ ಇಲ್ಲ. ಕೆಲ ವರ್ಷಗಳ ಹಿಂದೆ ಈ ಬಾಗಿಲಿಲ್ಲದ ಬಬ್ಬುವಿನ ದೈವಸ್ಥಾನದಲ್ಲಿ ಒಂದು ವಿಚಿತ್ರ ಘಟನೆಯೊಂದು ಏರ್ಪಟ್ಟಿತ್ತು. ಕೆಲ ವರ್ಷಗಳ ಹಿಂದೆ ಒಂದು ಕುಟುಂಬದೊಳಗೆ ಸಂಘರ್ಷವೇರ್ಪಟ್ಟ ಸಂದರ್ಭದಲ್ಲಿ ಆ ಮನೆಯವರಿಗೆ ಸಂಬಂಧಪಟ್ಟ ಒಂದು ತಾಮ್ರದ ಹಂಡೆ ಹಾಗೂ ಒಂದು ಕಡೆಯುವ ಕಲ್ಲನ್ನ ದೈವಸ್ಥಾನಕ್ಕೆ ತಂದು ಒಪ್ಪಿಸಿದರು. ಆ ವಸ್ತು ಯಾವುದೇ ಭದ್ರತೆ ಇಲ್ಲದೆ ದೈವಸ್ಥಾನದ ಅಂಗಳದಲ್ಲಿಯೇ ಬಿದ್ದುಕೊಂಡಿದ್ದದ್ದನ್ನು ಮನಗಂಡ ಈ ದೈವಸ್ಥಾನದ ಪರಿಚಾರಕರ ಮನೆತನಕ್ಕೆ ಸೇರಿದ ಒಬ್ಬ ಹಿರಿಯ ವ್ಯಕ್ತಿ ಅಲ್ಲಿಂದ ತಾಮ್ರದ ಹಂಡೆಯನ್ನ ತನ್ನ ಮನೆಯ ಅಟ್ಟದಲ್ಲಿ ಇರಿಸಿಕೊಂಡ್ರು. ಅದೇ ದಿನ ರಾತ್ರಿ ಹೊತ್ತಿಗೆ ಆ ಹಂಡೆ ತನ್ನಷ್ಟಕ್ಕೆ ತಾನೇ ಅತ್ತಿಂದಿತ್ತಕ್ಕೆ ಭಯಂಕರ ರೀತಿಯಲ್ಲಿ ಹೊರಳಾಡೋದಿಕ್ಕೆ ಪ್ರಾರಂಭಿಸಿತ್ತು. ಇದನ್ನ ಕಂಡು ಭಯಭೀತರಾದ ಆ ಮನೆಯ ಹಿರಿಯ ವ್ಯಕ್ತಿ ಸದ್ರಿ ಹಂಡೆಯನ್ನ ಕೂಡಲೇ ತಂದು ದೈವಸ್ಥಾನದಲ್ಲಿ ಇರಿಸಿರೋ ಘಟನೆ ಈ ಮಣ್ಣಿನಲ್ಲಿ ನಡೆದಿದೆ. ಅಲ್ಲಿದ್ದ ಕಡೆಯುವ ಕಲ್ಲನ್ನ ಆ ಪರಿಸರದವರು ತಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಂದರ್ಭ ದೈವದ ಅಪ್ಪಣೆಯ ಮೇರೆಗೆ ತಮ್ಮ ಮನೆಗೆ ಕೊಂಡು ಹೋಗಿ ಅದರ ಉಪಯೋಗವಾದ ಬಳಿಕ ಪುನಃ ಅದೇ ರೀತಿ ವಾಪಸ್ಸು ದೈವಸ್ಥಾನಕ್ಕೆ ತಂದಿರಿಸುವ ಪರಿಪಾಠವಿತ್ತು. ಆದರೆ ಒಮ್ಮೆ ಒಂದು ಮನೆಯವರು ಅದನ್ನ ಹಿಂದಿರುಗಿಸದ ಕಾರಣ, ಆ ಕಲ್ಲು ತನ್ನಿಂತಾನಾಗೆ ತಿರುಗಲು ಪ್ರಾರಂಭಿಸಿದ ಕಾರಣ ಅದನ್ನು ಕೂಡ ಮನೆಯವರು ಭಯಭೀತರಾಗಿ ಕೂಡಲೇ ದೈವಸ್ಥಾನಕ್ಕೆ ತಂದಿರಿಸಿದ ಘಟನೆಯೊಂದು ನಡೆದಿತ್ತು. ಕಳೆದ ಸುಮಾರು 13 ವರ್ಷಗಳ ಹಿಂದೆ ಈ ದೈವಸ್ಥಾನವು ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣಗೊಂಡಿದ್ದು, ಈ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ದೈವದ ಅಪ್ಪಣೆಯ ಮೇರೆಗೆ ತಾಮ್ರದ ಹಂಡೆಯನ್ನ ಮಾರಣಕಟ್ಟೆ ಕ್ಷೇತ್ರಕ್ಕೆ ಅರ್ಪಿಸಿದ್ದು ಕಡೆಯುವ ಕಲ್ಲನ್ನ ಸಮುದ್ರಕ್ಕೆ ವಿಸರ್ಜಿಸಲಾಯಿತು. ಇಲ್ಲಿ ನೆಲೆಯಾಗಿರುವ ಅಪ್ಪೆ ಜುಮಾದಿ ದೈವದ ಕಂಚಿನ ಮೊಗ ವರ್ಷದ 365 ದಿವಸವೂ ಬಾಗಿಲು ಹಾಕದಿರುವ ದೈವಸ್ಥಾನದಲ್ಲಿಯೇ ಇದ್ದು, ಅದನ್ನ ಕೂಡ ದೈವದ ಮಂಚದಲ್ಲಿ ಇರಿಸದೆ ನೆಲದಲ್ಲಿ ಇರಿಸುವುದು ಇಲ್ಲಿಯ ಒಂದು ಅತ್ಯದ್ಭುತ ವೈಶಿಷ್ಟ್ಯ. ಒಂದು ವೇಳೆ ಮಂಚದಲ್ಲಿ ಇರಿಸಿದ ಸಂದರ್ಭದಲ್ಲಿ ಅದು ಕೂಡಲೇ ಯಾವುದಾದರೂ ಒಂದು ರೀತಿಯಲ್ಲಿ ನೆಲಕ್ಕೆ ಉರುಳುವುದು ಮಾತ್ರವಲ್ಲದೆ ಜೀರ್ಣೋದ್ಧಾರಗೊಂಡ ಸಂದರ್ಭದಲ್ಲಿಯೂ ಅಷ್ಟೇ ತಾಯಿ ಜುಮಾದಿ ಮುಂದೆಂದೂ ತನ್ನ ಮೊಗವನ್ನ ನೆಲದಲ್ಲಿಯೇ ಇರಿಸಬೇಕು ಎಂಬ ಆದೇಶವನ್ನ ನೀಡಿದ್ರು. ಈ ದೈವಸ್ಥಾನದ ಅಂಗಣಕ್ಕೆ ಯಾವ ಕಾರಣಕ್ಕೂ ಕೂಡ ಮಹಿಳೆಯರಿಗೆ ಪ್ರವೇಶ ಇರೋದಿಲ್ಲ. ಅಂಗಣದ ಹೊರಗಡೆ ನಿಂತುಕೊಂಡೇ ದೈವಗಳ ಅನುಗ್ರಹ ಮತ್ತು ಪ್ರಸಾದವನ್ನ ಪಡೆಯಬೇಕು. ಇಲ್ಲಿ ಧರ್ಮ ದೈವ ದೈವರಾಜ ಬಬ್ಬು ಸ್ವಾಮಿ ಬಹಳ ಸಾತ್ವಿಕ ಗುಣದ ದೈವವಾಗಿದ್ದು, ತಾಯಿ ಜುಮಾದಿ ದೈವ ಬಹಳ ಉಗ್ರ ರೂಪದ ದೈವವಾಗಿರುತ್ತೆ. ಒಂದು ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತು ದೈವದ ಮುಖವೊಂದು ದೈವಸ್ಥಾನದ ಒಳಗಡೆಯಿಂದ ಅತ್ತಿಂದಿತ್ತಕ್ಕೆ ಹಾರಾಡುತ್ತಿರುವುದನ್ನ ಕಂಡ ಹಿರಿಯರು ದೈವದ ಮೊಗವನ್ನ ಕಬ್ಬಿಣದ ಸಂಕಲೆಯಿಂದ ಕಟ್ಟಿ ಹಾಕಿರುವ ಘಟನೆ ಈ ಮಣ್ಣಿನಲ್ಲಿ ನಡೆದಿತ್ತು. ಇಲ್ಲಿನ ದೈವಸ್ಥಾನದ ಅಂಗಣಕ್ಕೆ ಈಗಲೂ ಶುಭ ಸಂದರ್ಭದಲ್ಲಿ ದಣದ ಸೆಗಣಿ ಸಾರಿಸಿ ಶುಚಿಗೊಳಿಸಬೇಕೇ ಹೊರತು ಯಾವುದೇ ವಿಧದ ಆಧುನಿಕ ಸಿಮೆಂಟ್ ಇತ್ಯಾದಿಗಳಿಂದ ತಯಾರಿಸಿದ ಸಾಮಗ್ರಿಗಳನ್ನು ಬಳಸೋ ಹಾಗಿಲ್ಲ. ಇಲ್ಲಿ ಯಾರೇ ಭಕ್ತರು ಯಾವುದೇ ಸಂದರ್ಭದಲ್ಲಿ ಸನ್ನಿಧಾನಕ್ಕೆ ಬಂದು ತಮ್ಮ ಕಷ್ಟಗಳ ಪರಿಹಾರಕ್ಕೆ ದೈವಗಳನ್ನು ನಿವೇದಿಸಿಕೊಂಡಲ್ಲಿ ತಕ್ಷಣವೇ ಅವರ ಕಷ್ಟಕ್ಕೆ ಪರಿಹಾರವಾಗಿ ಅವರ ಮನಸ್ಸಿನ ಇಷ್ಟಾರ್ಥಗಳು ಕೈಗೊಂಡಿರುವುದನ್ನು ಈ ಕ್ಷಣದವರೆಗೂ ಇಲ್ಲಿ ನೋಡ್ತಾ ಬರಬಹುದು.
ಇನ್ನು ಇಲ್ಲಿಯ ಆಚರಣೆಗಳ ವಿಚಾರವನ್ನ ಹೇಳುವುದಾದ್ರೆ, ಇಲ್ಲಿ ಪ್ರತಿ ಸಂಕ್ರಮಣದಂದು ತಿಂಗಳ ಪೂಜೆ ಜರುಗುತ್ತಿದ್ದು, ಅಂದು ಬೆಳಗ್ಗೆಯ ಪ್ರಾರಂಭದಲ್ಲಿ ಈ ಸನ್ನಿಧಾನಕ್ಕೆ ಸಂಬಂಧಪಟ್ಟ ಕಂಬೆರ್ಲ ಕಲದಲ್ಲಿ ಶಕ್ತಿಗಳಿಗೆ ಸೇವೆಯನ್ನ ಅರ್ಪಿಸಿ ನಂತರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಸಂಕ್ರಮಣ ಸೇವೆಯು ಭಕ್ತರ ಸಮ್ಮುಖದಲ್ಲಿ ದೈವಗಳಿಗೆ ಅರ್ಪಿಸಲ್ಪಡುತ್ತದೆ. ಪ್ರತಿ ವರ್ಷ ಜನವರಿಯ 25ನೇ ತಾರೀಕಿನಂದು ಚೌತಿ ಹಬ್ಬ ಹಾಗೂ 26ನೇ ತಾರೀಕಿನಂದು ಬೆಳಗ್ಗೆ ಮಾರಿ ಹರಕೆ ಜರುಗುತ್ತೆ. ಈ ಮಾರಿ ಹರಕೆಯ ದಿನ ಅಂದ್ರೆ ಜನವರಿ 26ರಂದು ಬೆಳಗ್ಗೆ 5 ಗಂಟೆಗೆ ದೈವಸ್ಥಾನದಿಂದ ಹೊರಡು ದೈವಗಳು ಇಡೀ ಊರನ್ನ ಸುತ್ತಿ ಮರಳಿ ದೈವಸ್ಥಾನಕ್ಕೆ ಬರುವ ಸಂದರ್ಭ ಸುಮಾರು 7 ಗಂಟೆಯನ್ನು ಮೀರಿರುತ್ತೆ. ಅದೇ ರೀತಿ ಮಾರ್ಚ್ ತಿಂಗಳ 3ನೇ ಶನಿವಾರ ಹಾಗೂ ಆದಿತ್ಯವಾರದಂದು ವಾರ್ಷಿಕ ನೇಮೋತ್ಸವ ನಡೆಯುತ್ತೆ. ಶನಿವಾರದಂದು ಬೆಳಗ್ಗೆ ಸನ್ನಿಧಾನಕ್ಕೆ ಸಂಬಂಧಪಟ್ಟ ನಾಗಬನದಲ್ಲಿ ತಂಬಿಲ ಸೇವೆ ಅರ್ಪಿಸಿ ಗ್ರಾಮ ದೇವರಿಗೆ ಸೇವೆ ನೀಡಿ ರಾತ್ರಿ ಶ್ರೀ ಬಬ್ಬುಸ್ವಾಮಿ ಹಾಗೂ ತನಿಮಾನಿಗ ದೈವದ ನೇಮೋತ್ಸವ ನಡೆಯುತ್ತೆ. ಮರುದಿನ ಸಂಜೆ ಶ್ರೀ ಧೂಮಾವತಿ ಹಾಗೂ ಬಂಟ ದೈವಗಳಿಗೆ ನೇಮೋತ್ಸವ ನಡೆಯುತ್ತೆ. ಹಾಗೆ ನವರಾತ್ರಿಯ ಸಮಯದಲ್ಲಿ ವಿಜಯದಶಮಿಯ ಪುಣ್ಯ ದಿನದಂದು ತೆನೆ ಹಬ್ಬ ಇಲ್ಲಿ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಈ ದೈವಸ್ಥಾನದಿಂದ ದೈವರಾಜ ಬಬ್ಬು ಹಾಗೂ ಧೂಮಾವತಿಯು ಖಂಡಿಗೆ ಬೀಡು ಶ್ರೀ ಉಳ್ಳಾಯ ದೈವಸ್ಥಾನದ ಹಾಗೂ ಕೊಲ್ಯ ಶ್ರೀ ಜಾರಂದಾಯ ದೈವಸ್ಥಾನಕ್ಕೆ ಅಲ್ಲಿಯ ಜಾತ್ರಾ ಸಮಯದಲ್ಲಿ ಭೇಟಿ ನೀಡುತ್ತಿರುವ ಸಂಪ್ರದಾಯವಿದ್ದು, ಕಾಲಕ್ರಮೇಣ ಕಾರಣಾಂತರಗಳಿಂದ ಅದು ಸ್ಥಗಿತಗೊಂಡು ಇದೀಗ ಕಳೆದ 2 ವರ್ಷಗಳಿಂದ ಖಂಡಿಗೆ ಧರ್ಮರಸು ಶ್ರೀ ಉಳ್ಳಾಯ ದೈವದ ವಾರ್ಷಿಕ ಜಾತ್ರೆಯಂದು ನಮ್ಮ ಕ್ಷೇತ್ರದಿಂದ ದೈವಗಳ ಭಂಡಾರ ಹೊರಟು ವಿಜೃಂಭಣೆಯಿಂದ ಖಂಡಿಗೆ ಕ್ಷೇತ್ರದಲ್ಲಿ ಶ್ರೀ ಜಾರಂದಾಯ ಹಾಗೂ ದೈವರಾಜ ಬಬ್ಬು ಸ್ವಾಮಿ ಹಾಗೂ ಧೂಮಾವತಿಯ ಭೇಟಿಯಾಗುತ್ತೆ. ಇದೊಂದು ಐತಿಹಾಸಿಕ ಕ್ಷಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಅಂಗಣದ ಒಳಗಡೆ ಈಶಾನ್ಯ ಭಾಗದಲ್ಲಿ ಒಂದು ಬಾವಿ ಇದ್ರೂ ಕೂಡ ಅದರ ನೀರನ್ನ ಕೇವಲ ದೈವಸ್ಥಾನದ ಪರಿಕರಣಗಳನ್ನ ತೊಳೆಯಲು ಮಾತ್ರ ಉಪಯೋಗಿಸಬೇಕೇ ಹೊರತು ದೈವಗಳ ಪರಿಚಾರಕರ ಸ್ನಾನಕ್ಕಾಗ್ಲಿ ದೈವಗಳಿಗೆ ಇಡೋದಕ್ಕಾಗ್ಲಿ ಉಪಯೋಗಿಸೋ ಹಾಗಿಲ್ಲ. ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಸ್ವಲ್ಪ ದೂರದಲ್ಲಿ ತೀರ್ಥ ಬಾವಿಯ ನೀರನ್ನೇ ಉಪಯೋಗಿಸಬೇಕು. ಈ ಬಾವಿ ಯಾವುದೇ ವಿಧದ ಸೂತಕ ದೋಷವಿರುವವರು ಮುಟ್ಟೋ ಹಾಗಿಲ್ಲ. ಬೇರೆಲ್ಲ ದೈವಸ್ಥಾನಗಳಲ್ಲಿ ನೇಮೋತ್ಸವದಂದು ನಡೆಯುವ ಮಾರಿಯ ಬಂಡಿ ತುಂಬುವುದು ಎಂಬ ಸಂಪ್ರದಾಯವು ದೈವಸ್ಥಾನದ ಹೊರಗಡೆ ಸ್ವಲ್ಪ ದೂರದಲ್ಲಿ ನಡೆಯುವುದಾದ್ರೆ, ಈ ದೈವಸ್ಥಾನದಲ್ಲಿ ಮಾತ್ರ ಅಂಗಳದ ಒಳಗಡೆ ಈಶಾನ್ಯ ಭಾಗದಲ್ಲಿ ನಡೆಯೋದು ಒಂದು ವಿಶಿಷ್ಟ ಸಂಪ್ರದಾಯ. ದೈವರಾಜ ಬಬ್ಬುವಿಗೆ ಬಾಜಲಿ ಎಂಬ ಹರಕೆ ಬಹಳ ಪ್ರೀತಿಯ ಸೇವೆಯಾಗಿದ್ರೂ ಕೂಡ ಈ ದೈವಸ್ಥಾನದಲ್ಲಿ ಈ ಸೇವೆಗೆ ಯಾವುದೇ ರೀತಿಯ ಅಮಲು ಪದಾರ್ಥವನ್ನ ಖಂಡಿತವಾಗಿ ಕಡ್ಡಾಯವಾಗಿ ಬಳಸೋ ಹಾಗಿಲ್ಲ. ಇಲ್ಲಿ ತಿಂಗಳ ಸಂಕ್ರಮಣದಂದು ಜರುಗುವ ಸೇವೆಯು ಬಹಳ ವಿಶಿಷ್ಟ ಸೇವೆಯಾಗಿದ್ದು, ವರ್ಷದ 12 ತಿಂಗಳು ನಡೆಯುವ ಸಂಕ್ರಮಣ ಸೇವೆಯಿಂದಲೇ ವಾರ್ಷಿಕ ಸುಮಾರು 1.5 ರಿಂದ 2 ಲಕ್ಷ ರೂಪಾಯಿಯವರೆಗೆ ಕಾಣಿಕೆ ದೈವಗಳಿಗೆ ಸಂದಾಯವಾಗ್ತಾ ಇದೆ. ವಾರ್ಷಿಕ ನೇಮೋತ್ಸವದಂದು ಮಧ್ಯಾಹ್ನದ ಅನ್ನ ಸಂತರ್ಪಣೆಯೂ ಕೂಡ ನಡೆಯುತ್ತೆ. ಮಾತ್ರ ಅಲ್ಲದೆ ಪ್ರಸ್ತುತ ಈ ಸನ್ನಿಧಾನದಲ್ಲಿ ಪ್ರತಿ ಸಂಕ್ರಮಣ ಮಧ್ಯಾಹ್ನ ಭಕ್ತರ ಸೇವಾ ರೂಪದಲ್ಲಿ ಅನ್ನ ಸಂತರ್ಪಣೆ ಜರುಗುತ್ತಿದೆ ಎಂದು ಹೇಳಲು ಈ ಕ್ಷೇತ್ರ ತುಂಬಾ ಖುಷಿ ಪಡುತ್ತೆ. 2011ನೇ ಇಸವಿಯಲ್ಲಿ ಕೇವಲ 48 ದಿವಸಗಳ ಅವಧಿಯಲ್ಲಿ ದೈವಗಳಿಗೆ ಸಂಪೂರ್ಣ ಶಿಲಾಮಯವಾದ ಹಿತ್ತಾಳೆಯ ಮೇಲ್ಛಾವಣಿ ಇರುವ ನೂತನ ಗರ್ಭಗುಡಿಯು ಸಮರ್ಪಿತವಾಗಿದ್ದು, ಕಳೆದ 8 ವರ್ಷಗಳ ಹಿಂದೆ 2 ಬೆಳ್ಳಿಯ ಅಣಿಗಳು ಹಾಗೂ 2024ರ ಈ ವರ್ಷ ಕೇವಲ 48 ದಿವಸಗಳ ಅವಧಿಯಲ್ಲಿ 2 ಸ್ವರ್ಣ ಖಡ್ಸಾಳೆಗಳು ಸಾನ್ನಿಧ್ಯಗಳ ದೈವಸ್ಥಾನದ ಅಪೇಕ್ಷೆಯಂತೆ ದೈವಗಳಿಗೆ ಅರ್ಪಣೆಯಾಗಿದೆ. ಈ ಕಾರ್ಯಗಳಿಗೆ ಸರ್ಕಾರ ಯಾವುದೇ ರೀತಿಯ ಅನುದಾನವಿಲ್ಲದೆ ಕೇವಲ ಭಕ್ತರ ಕಾಣಿಕೆಯಿಂದಲೇ ಸಮರ್ಪಿತಗೊಂಡಿದ್ದಲ್ಲದೆ ವಾರ್ಷಿಕೋತ್ಸವದ ಎಲ್ಲ ಖರ್ಚು ವೆಚ್ಚಗಳು ಕಳೆದರೂ ಕೂಡ 13.50 ಲಕ್ಷದಷ್ಟು ಉಳಿಕೆಯಾಗುವುದು ಈ ಸಾನ್ನಿಧ್ಯದ ಕಾರಣಿಕಕ್ಕೆ ಇನ್ನೊಂದು ಜ್ವಲಂತ ಸಾಕ್ಷಿಯಾಗಿದೆ. ಈ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಅನೇಕ ಪವಾಡಗಳು ಜರುಗುತ್ತಿದ್ದು, ಭಕ್ತರಿಂದ ನಿರಂತರವಾಗಿ ಚಿನ್ನ ಬೆಳ್ಳಿ ಸಹಿತ ವಿವಿಧ ಪರಿಕರಗಳು ಕಾಣಿಕೆಗಳು ಹರಕೆಯ ರೂಪದಲ್ಲಿ ಅರ್ಪಣೆಯಾಗ್ತಾ ಇದೆ. ಇಲ್ಲಿನ ಆಡಳಿತ ವರ್ಗದ ಜೊತೆಗೆ ಸೇವಾ ವಿಭಾಗ ಎಂಬ ಪರಿಚಾರಕರ ನಿಷ್ಕಲ್ಮಶ ಮನಸ್ಸಿನ ಕಠಿಣ ಪರಿಶ್ರಮದ ಸೇವೆಯಿಂದ ಹಾಗೂ ದೈವಗಳ ಕ್ಷಿಪ್ರ ಅಭಯದಿಂದ ಈ ಸಾನ್ನಿಧ್ಯದ ಪಾವಿತ್ರತೆಯು ವೃದ್ಧಿಯಾಗುತ್ತಿದ್ದು, ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಜಾಸ್ತಿಯಾಗಲು ಮೂಲ ಕಾರಣವಾಗಿದೆ. ಇಲ್ಲಿ ನೆಲೆ ನಿಂತಿರುವ ಕಾರಣಿಕದ ಶಕ್ತಿಗಳು ಈ ಸನ್ನಿಧಾನದಲ್ಲಿ ಸ್ಥಿರವಾಗಿ ತಲೆ ಎತ್ತಿ ಮೆರೆಯಲಿ. ಆ ಕಾರಣಕ್ಕೆ ಈ ಸನ್ನಿಧಾನಕ್ಕೆ ತಲೆಬಾಗಿ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುಖ ಶಾಂತಿ ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸುವ ಯೋಗ ಭಾಗ್ಯಗಳನ್ನು ದೈವಗಳು ಭಕ್ತರಿಗೆ ಅನುಗ್ರಹಿಸಲಿ ಎಂಬುದೇ ನಮ್ಮೆಲ್ಲರ ಅನುದಿನದ ಪ್ರಾರ್ಥನೆಯಾಗಿದೆ.